ಎಲ್ಲರೂ ಕೂಡಿ ನಾವು ಇವತ್ತು ಈ ನಮ್ಮ ಉಲಮಾಗಳ ಮೇಲೆ ಆಗುವಂತ ದೌರ್ಜನ್ಯವನ್ನು ಖಂಡಿಸಬೇಕು. ಇದೇ ನಮ್ಮ ಬಾಗಲಕೋಟೆಯಲ್ಲಿ ಮೊನ್ನೆ ಒಂದು ವಾರ ಹೊರಗಡೆ ಅವರು ನಮ್ಮ ಮೌಲಾನರ ಮೇಲೆ ಹಲ್ಲೆ ಆಯಿತು. ಯಾವ ಕಾರಣಕ್ಕೆ? ಸುಮ್ಮನೆ ಹೋಗ್ತಾ ಇದ್ರು ಮೌಲಾನ, ಅವ್ರು ಯಾರೋ ಜಗಳಾಡ್ತಿದ್ರು, ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಕೇವಲ ಇವತ್ತಿನ ದಿವಸ ಯಾವ್ದಾದ್ರು ಹಲ್ಲೆ ನಡೀತಾ ಇದೆಯಪ್ಪ ಅಂತಂದ್ರೆ ಅದು ಕೇವಲ ಮುಸಲ್ಮಾನರ ಮೇಲೆ, ದಲಿತರ ಮೇಲೆ, ಹಿಂದುಳಿದರ ಮೇಲೆ ಇವತ್ತಿನ ದಿವಸ ಹಲ್ಲೆಗಳು ನಡೀತಾ ಇದ್ದಾವೆ. ಇವತ್ತು ಕಳೆದ ಬಾರಿ ಮೂಪರ್ ಶರ್ಮಾ ಅಂತ ನಾಲಾಕಿ ಅವಾಗಲೇ ಅವರಿಗೆ ಗಲ್ಲು ಶಿಕ್ಷೆ ಇರಿಸಿದ್ರೆ ಇವತ್ತಿನ ದಿವಸ ಈ ರಾಮಗಿರಿ ನಾಲಾಕಿ ಇವತ್ತಿನ ದಿವಸ ಈ ಹೇಳಿಕೆ ನೀಡ್ತಿರ್ಕಿಲ್ಲ. ಅದೇ ರೀತಿ ಪದೇ ಪದೇ ಇವತ್ತಿನ ದಿವಸ ನೀವು ಏನಾದರೂ ಮುಸಲ್ಮಾನರ ಬಗ್ಗೆ ಕೆಣಕಲು ಬಂದ್ರೆ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಪರವಾಗಿ ಇವತ್ತಿನ ದಿವಸ ನಾವೇನು ಹೋರಾಟ ಮಾಡಿದ್ದೀವಿ, ಈ ಹೋರಾಟ ಇಲ್ಲಿಗೆ ಸೀಮಿತಗೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಮುಫ್ತಿ ಸಲ್ಮಾನ್ ಅಜ್ರಿ ಅವರಿಗೆ ಆದಷ್ಟು ಬೇಗ ನೀವು ಏನು ರಾಜ್ಯ ಸರ್ಕಾರ ಇದೆ ಆದಷ್ಟು ಬೇಗ ನಿಮ್ಮ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡಿ ಅವರನ್ನ ರಿಲೀಸ್ ಮಾಡಬೇಕು. ಈ ರಾಮಗಿರಿ ನಾಲಾಯಕನ್ನ ಜೈಲಿಗಟ್ಟಿ ಗಲ್ಲಿಗೆ ಏರಿಸಬೇಕಂತ ಅಂದ್ಬಿಟ್ಟು ಇವತ್ತಿನ ದಿವಸ ಈ ಎಲ್ಲ ನಮ್ಮ ಮುಸ್ಲಿಂ ಸಮುದಾಯದ ಒತ್ತಾಯದಿಂದ ಇವತ್ತಿನ ದಿವಸ ನಾವೇನಪ್ಪ ಅಂತಂದ್ರೆ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ನನಗೆ ಯಾರು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದಂತ ನನ್ನ ಎಲ್ಲಾ ನಾಯಕರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಯಾರು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್, ಜೈ ಹಿಂದ್.